ನಮಸ್ಕಾರ ಸ್ನೇಹಿತರೆ, ಆರೋಗ್ಯದ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಚಾನಲ್ನಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಸಾಂಬಾರ್ ಪೌಡರು. ಅತ್ಯಂತ ಸರಳವಾಗಿ ತುಂಬಾ ರುಚಿಯಾಗಿ ಇದನ್ನು ನಾವು ಮನೆಯಲ್ಲಿ ಕೇವಲ ಒಂದು 10 ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮಾರು ಅರ್ಧ kg ಅಳತೆನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಯಾರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಪುಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಅರ್ಧ kg ಧನಿಯಾನ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ನಂತರ ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು. ನೀವು ಕೂಡ ಯಾವುದೇ ಆಗಲಿ ಸಾಂಬಾರ್ ಪುಡಿನ ಮಾಡೋದಕ್ಕಿಂತ ಮುಂಚಿತವಾಗಿ ಬಿಸಿಲಲ್ಲಿ ಅರ್ಧ ಗಂಟೆ ಅಥವಾ 1 ಗಂಟೆವರೆಗೂ ನಾವು ಇಟ್ಬಿಟ್ಟು ನಂತರ ನಾವು ಮಾಡೋದ್ರಿಂದ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ, ಅಂದರೆ ಬೇಗ ಕೆಡೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ನೀವು ಬಿಸಿಲಲ್ಲಿ ಇಟ್ಬಿಟ್ಟು ತದನಂತರ ನೀವು ಮಾಡ್ಕೊಳ್ಳೋದು ಒಳ್ಳೆಯದು. ಇದಕ್ಕೆ 1 ಹಿಡಿಯುವಷ್ಟು ನಾನಿಲ್ಲಿ ಕರಿಬೇವಿನ ಎಲೆ, ಹಾಗೆ 1/4 ಕಪ್ಪು ಕಡಲೆಬೇಳೆ, 1/4 ಕಪ್ಪು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ಜೀರಿಗೆನ ಬಳಸ್ತಾ ಇದ್ದೀನಿ. ನಂತರ ನೋಡಿ ಇದಕ್ಕೆ ಫ್ಲೇವರ್ಗೆ ಅನಾನಸ್ಸು 3 ಪೀಸು, ಹಾಗೆಯೇ ಏಲಕ್ಕಿ ಒಂದು 7 ರಿಂದ 8, ಹಲವು 1 ಪೀಸು, ಹಾಗೆಯೇ ಮರಾಠಿ ಮಗ್ಗು 1 ಪೀಸ್ ತೊಗೊಂಡಿದ್ದೀನಿ. ನಂತರ ಕಡಲೆಕಾಳು 1/4 ಕಪ್ಪು, ಸುಮಾರು ಒಂದು 4 ರಿಂದ 5 ಟೇಬಲ್ ಸ್ಪೂನು. ಅದೇ ಪ್ರಮಾಣದಲ್ಲಿ ನಾನಿಲ್ಲಿ ಹೆಸರು ಕಾಳು ಕೂಡ ಬಳಸ್ತಾ ಇದ್ದೀನಿ. ಹಾಗೆ 1 ಕಪ್ಪು ನಾನಿಲ್ಲಿ ಅಕ್ಕಿ ಬಳಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಮೆಂತ್ಯ ಬಳಸ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನು ಮೆಣಸು, ಹಾಗೆ ಸಾಸಿವೆ ಕೂಡ 1/4 ಕಪ್ ತೊಗೊಂಡಿದ್ದೀನಿ. ನಂತರ 3 ರಿಂದ 4 ಪೀಸು ನಾನಿಲ್ಲಿ ಚಕ್ಕೆ, ಒಂದು 10 ಲವಂಗ ತೊಗೊಂಡಿದ್ದೀನಿ. ನಂತರ 4 ಪೀಸು ನಾನಿಲ್ಲಿ ಅರಿಶಿಣದ ಕೊಂಬನ್ನ ತೊಗೊಂಡಿದ್ದೀನಿ. ಇದು ಕೂಡ ಬಿಸಿಲಲ್ಲಿ ಒಣಗಿಸಿನೇ ನಾನಿಲ್ಲಿ ಪ್ರತಿಯೊಂದು ಸಾಮಗ್ರಿಗಳನ್ನ ಬಳಸ್ತಾ ಇರೋದು. ನಂತರ 1 ಟೇಬಲ್ ಸ್ಪೂನ್ ಕಲ್ಲುಪ್ಪು, ಹಾಗೆ ನಾನಿಲ್ಲಿ ಉಪ್ಪನ್ನ 1 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. ಇಂಗನ್ನ ಒಂದು ಸ್ವಲ್ಪ ಬಳಸ್ತಾ ಇದ್ದೀನಿ. ಬನ್ನಿ ಇವಾಗ ಸಾಂಬಾರ್ ಪುಡಿನ ಮಾಡೋ ವಿಧಾನನ ನೋಡೋಣ. ಮೊದಲನೇದಾಗಿ ಅಗಲವಾದಂತಹ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಧನಿಯಾನ ಹಾಕಿ ಇದನ್ನು ಸುಮಾರು ಒಂದು 3 ರಿಂದ 4 ನಿಮಿಷ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಧನಿಯಾನ ತುಂಬ ಹುರಿಯೋದೇನು ಬೇಡ. ನೋಡಿ ಇವಾಗ ಬಣ್ಣ ಸ್ವಲ್ಪ ಬದಲಾಗಿದೆ, ಹಾಗೆ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಹಾಗೆಯೇ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಆವಾಗ ಧನಿಯಾ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಬಿಸಿಲಲ್ಲಿ ಕೂಡ ನಾವು ಒಣಗಿಸಿರೋದ್ರಿಂದ ಆ ಧನಿಯಾನ ತುಂಬ ಹೊತ್ತು ಏನು ಹುರಿಯೋದು ಬೇಡ, ಒಂದು 3 ರಿಂದ 4 ನಿಮಿಷ ಹುರಿದ್ರೆ ಸಾಕು. ಇವಾಗ ಧನಿಯಾ ನಂತರ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾವು ರೆಗ್ಯುಲರ್ ಆಗಿ ಏನು ಬಳಸ್ತೀವಿ ಅದೇ ಅಕ್ಕಿನೇ ಇಲ್ಲಿ ನಾನು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಯಾವುದೇ ರೈಸ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ಇದನ್ನು ನಾವು ಕೆಂಪುಗೆ ಆಗೋ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿ ಇಷ್ಟ ಆದರೆ ಸಾಕು. ಈ ಥರ ಕೆಂಪಿಗೆ ನಾವು ಹುರ್ಕೊಳ್ಳೋದ್ರಿಂದ ಆ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನಂತರ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನಿಲ್ಲಿ ಸುಮಾರು ಅರ್ಧ kg ಧನಿಯಾ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ನಾನಿಲ್ಲಿ ಏನು ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ, ನೀವು ಬೇಕಾದರೆ 1/4 kgನಲ್ಲಿ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವಿಲ್ಲಿ ಪ್ರಮಾಣನ ಕಡಿಮೆ ಕೂಡ ಮಾಡ್ಕೊಳ್ಬೋದು. ನೋಡಿ ಇವಾಗ ಕಡಲೆಬೇಳೆ ಕೂಡ ಫ್ರೈ ಆಗಿದೆ. ಅದನ್ನು ಕೂಡ ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಉದ್ದಿನ ಬೇಳೆ ಕೂಡ ಹಾಕಿ ಇದನ್ನು ಕೂಡ ಗೋಲ್ಡನ್ ಕಲರ್ ಬರೋ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿ ಇದು ಕೂಡ ಇವಾಗ ಸಾಕು, ಇದು ಫ್ರೈ ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ, ತುಂಬಾ ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಇದನ್ನು ಕೂಡ ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ತದನಂತರ ಇವಾಗ ಕಡಲೆಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವಿಲ್ಲಿ ಕಡಲೆಕಾಳನ್ನು ಫಸ್ಟು ನೀವು ಹುರ್ಕೊಂಡಿದ ನಂತರ ಅರ್ಧ ಭಾಗ ಹುರ್ಕೊಂಡಿದ ನಂತರ ಹೆಸರು ಕಾಳನ್ನು ನೀವಿಲ್ಲಿ ಸೇರಿಸ್ಕೊಂಡು ಇದನ್ನು ಹುರ್ಕೊಳ್ಳಿ. ಫಸ್ಟ್ ಅಂದರೆ 2 ಒಟ್ಟಿಗೆ ಹುರ್ಕೊಳ್ಳೋಕೆ ಹೋಗಬೇಡಿ, ಆವಾಗ ಕಡಲೆಕಾಳು ಸರಿಯಾಗಿ ಹುರಿಯೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ಹುರಿಬೇಕಾಗಿತ್ತು. ಹಾಗಾಗಿ ನಾನು ಆಮೇಲೆ ಮಾಡ್ಕೊಳ್ತೀನಿ. ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇದು ಕೂಡ ನೋಡಿ ಇವಾಗ ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ತಟ್ಟೆಗೆ ಹಾಕಿದ ನಂತರ ಇವಾಗ ಜೀರಿಗೆ ಕೂಡ ಹುರ್ಕೊಳ್ಬೇಕಾಗತ್ತೆ. ಜೀರಿಗೆನ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ತುಂಬ ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಲೋ ಫ್ಲೇಮಲ್ಲೂ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಇದು ಕೂಡ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಇದು ಕೂಡ ರೆಡಿ ಆಗಿದೆ. ನಂತರ ಇದಕ್ಕೆ ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಇದು ಚಿಟಪಟ ಅಂತ ಸಿಡಿಯುತ್ತೆ. ಸೊ ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಎಲ್ಲ ಸ್ನೇಹಿತರೆ ಜಸ್ಟ್ ಹುರಿದು ನೀವು ಇಟ್ಕೊಂಡು ನೀವು ಬೇಗನೆ ಮಾಡ್ಕೊಳ್ಬೋದು ಇದನ್ನು. ನಂತರ ನೋಡಿ ನಾನಿಲ್ಲಿ ಮೆಂತ್ಯ ಕಾಳುಗಳನ್ನು ಕೂಡ ಹಾಕಿದ್ದೀನಿ. ಇದನ್ನು ಕೂಡ ಗೋಲ್ಡನ್ ಕಲರ್ ಬರೋ ತನಕ ನಾವು ಹುರ್ಕೊಳ್ಬೇಕಾಗತ್ತೆ.
ಆದಷ್ಟು ಉರಿಬೇಕಾದ್ರೆ ಸ್ವಲ್ಪ ದಪ್ಪ ಪಾತ್ರೆನ ತಗೊಳ್ಳಿ. ಹಾಗೆಯೇ ಈ ಥರ ವುಡನ್ ಸ್ಪೂನ್ ಇದ್ದರೆ ಅದನ್ನು ಬಳಸಿ. ಇವಾಗ ಮೆಂತ್ಯ ಕೂಡ ಅದನ್ನು ಕೂಡ ಹುರಿದಿದ್ದಾಗಿದೆ. ನಂತರ ಇವಾಗ ಚಕ್ಕೆ ಹಾಗೆಯೇ ಮಸಾಲೆ ಪದಾರ್ಥಗಳು ತೊಗೊಂಡಿದ್ನಲ್ವ ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೆಣಸನ್ನು ಕೂಡ ಇಲ್ಲಿ ಹಾಕ್ಕೊಂಡು ಒಟ್ಟಿಗೆ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂಚೂರು ಬಿಸಿ ಆದರೆ ಸಾಕಷ್ಟೇ ಇದು. ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ಜಸ್ಟ್ ಇದನ್ನು ತವಾ ಬಿಸಿ ಮಾಡ್ತೀವಲ್ಲ ಅಷ್ಟಾದರೆ ಸಾಕು. ನಾವು ಉಪ್ಪು ಹಾಕೋದ್ರಿಂದ ಅಂದರೆ ಏನು ಪುಡಿ ಬೇಗ ಹಾಳಾಗೋದಿಲ್ಲ, ಫ್ರೆಶ್ ಆಗಿರುತ್ತೆ. ಹಾಗಾಗಿ ಈ ಟಿಪ್ಸನ್ನು ನೀವು ಖಂಡಿತ ಫಾಲೋ ಮಾಡಿ. ನಂತರ ನೋಡಿ ಇವಾಗ ಕರಿಬೇವಿನ ಎಲೆ ಕೂಡ ಇದನ್ನು ನಾವು ಕ್ರಿಸ್ಪಿ ಆಗೋ ಗಂಟ ನಾವು ಇದನ್ನು ಹುರಿಬೇಕಾಗುತ್ತೆ. ಅಂದರೆ ಗರಿ ಗರಿಯಾಗಿ ಇದು ಹುರಿಬೇಕು. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫ್ರೈ ಆಗಬೇಕು. ನಂತರ ಇದನ್ನು ಕೂಡ ಇವಾಗ ತಟ್ಟೆಗೆ ಸೇರಿಸಿದಾಗಿದೆ. ನಂತರ ಇವಾಗ ಅರಿಶಿಣದ ಕೊಂಬನ್ನು ನೋಡಿ ಈ ಥರ ಕುಟ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ಮನೆಯಲ್ಲೇ ಎಲ್ಲ ಸಾಮಗ್ರಿಗಳು ಇರುತ್ತೆ ಅಲ್ವಾ ಸ್ನೇಹಿತರೆ. ನಾವು ಬಿಡು ಮಾಡ್ಕೊಳ್ಳೋದ್ರಿಂದ ಪುಡಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಲ್ಲ ಹುರಿದಿದ್ದಾಗಿದೆ. ಇದಕ್ಕೆ ಒಂದು ಸ್ವಲ್ಪ ನಾನು ಇಂಗನ್ನು ಕೂಡ ಸೇರಿಸಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಇದನ್ನು ಧನಿಯಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಪ್ರೇಟಾಗಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಧನಿಯಾಗೇನೆ ಹುರಿತಾ ನೀವಿಲ್ಲಿ ಸೇರಿಸ್ಕೊಳ್ಬೋದು ಎಲ್ಲ ಸಾಮಗ್ರಿಗಳನ್ನು ಕೂಡ. ಮನೆಯಲ್ಲೇ ನಾವು ದಿನನಿತ್ಯ ಬಳಸುವಂತಹ ಕಾಳುಗಳು ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ನಾವು ಒಂದು 10 ನಿಮಿಷ ಬಿಡು ಮಾಡಿಕೊಂಡು ಈ ಥರ ನಾವು ಮನೆಯಲ್ಲಿ ನಾವು ಸಾಂಬಾರಿಗೆ ಬಳಸೋವಂತಹ ಪುಡಿಗಳನ್ನ ಮಾಡಿ ಇಟ್ಕೊಂಡ್ರೆ ಯಾವಾಗ ಸಾಂಬಾರು ಮಾಡ್ತೀವೋ ಆವಾಗ ನಾವು ಈ ಪುಡಿನ ನಾವು ಬಳಸಿ ಮಾಡ್ಬೋದು ಅಲ್ವಾ. ತುಂಬಾ ಸುಲಭ. ಹಾಗಾಗಿ ನೀವು ರೆಡಿಮೇಡ್ ಪ್ಯಾಕೆಟ್ನ ಬಳಸೋದಕ್ಕಿಂತ ಮುಂಚಿತವಾಗಿ ನಾವು ಮನೆಯಲ್ಲೇ ನಾವು ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಮನಸ್ಸಿಗೂ ಕೂಡ ಖುಷಿ. ಹಾಗೆಯೇ ಇದು ನಮಗೆ ತಿಂಗಳಾನ್ಗಟ್ಲೆ ಏನೂ ಕೆಡೋದಿಲ್ಲ. ಇವಾಗ ನೋಡಿ ರೆಡಿ ಆಗಿದೆ. ಇವಾಗ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ನಾನು ಇವಾಗ ಮಿಷಿನ್ಗೆ ಕೊಟ್ಬಿಟ್ಟು ನಂತರ ನೋಡಿ ನಾನು ಇದನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯದಾಗಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ಸ್ನೇಹಿತರೆ ನೀವು ಬೇಕಾದರೆ ಇದಕ್ಕೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಕಾದರೆ ಇದ್ರ ಜೊತೆಗೇನೆ ನೀವು ಹುರಿದು ಕೂಡ ಇಲ್ಲಿ ಪುಡಿ ಮಾಡಿಸ್ಕೊಂಡು ಬರ್ಬೋದು. ನಾನು ಸಪ್ರೇಟಾಗೇನೆ ನಾನು ಖಾರ ಪುಡಿ ಆಲ್ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನಾನಿಲ್ಲಿ ಇದು ನಾವು ಬೇಳೆ ಪುಡಿ ಹಾಗೆ ನಾನ್ ವೆಜ್ ಪುಡಿ ಎಲ್ಲ ನಮ್ಮ ಮನೆಯಲ್ಲಿ ನಾನು ಸಪ್ರೇಟಾಗಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ನೀವು ಬೇಕಾದಲ್ಲಿ ಈ ರೀತಿನಲ್ಲೂ ಮಾಡ್ಕೊಳ್ಬೋದು. ಅಥವಾ ನೀವು ಸಾಂಬಾರು ಮಾಡೋ ಟೈಮಲ್ಲಿ ನೀವು ಈ ಒಂದು ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಹಾಕಿದ್ರೆ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿ ಸಾಂಬಾರನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಸ್ಟೀಲ್ ಬಾಕ್ಸಿಗೆ ಇವಾಗ ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರು ಪುಡಿನ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಾಡಿರುವಂತಹ ಈ ಒಂದು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಅರ್ಧ kg ಧನಿಯಾ ತೊಗೊಂಡಿದ್ನಲ್ಲ ಸ್ನೇಹಿತರೆ, ನೋಡಿ ಈಗ ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು. ಇದು ಇಷ್ಟು ಉಳಿದಿರೋ ಅಂಥದ್ದು. ಹಾಗೆ ನಾನು ಮಾಡಿರೋಂತಹ ವಿಡಿಯೋ ನಿಮಗೇನು ಅನ್ನಿಸ್ತು, ನೀವು ಕೂಡ ನಾನು ಮಾಡಿರೋಂತಹ ಈ ಒಂದು ಸಾಂಬಾರು ಪುಡಿನ ವಿಡಿಯೋನ ಖಂಡಿತ ನೋಡಿ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆಯಿತಾ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಲ್ಲಿ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ.